ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಸುಮಾ ಕನ್ನಡ ರೆಸಿಪಿ ಚಾನಲ್. ಇವತ್ತಿನ ರೆಸಿಪಿ ರೀ ನಮ್ಮ ಅತ್ತಿ ಕೈಯಿಂದ ಮಾವಿನಕಾಯಿ ಚಟ್ನಿ ಅಂತ ನಾವು ಕರಿತೀವಿ ರೀ. ಮತ್ತು ಮಾವಿನಕಾಯಿ ಹಿಂಡಿನ ಅಂತವ್ರಿ, ಚಟ್ನಿ ಏನು ಅನ್ನಂಗಿಲ್ಲ. ಮತ್ತು ಇದನ್ನು ನಾವು 2-3 ದಿನ ಇಟ್ಕೊಂಡು ತಿನ್ಬೋದು ರೀ. ಖಾರಕ್ಕೆಲ್ಲ ಕುಟ್ಟೋದ್ರಿಂದ ಅಕಸ್ಮಾತ್ ನೀವು ಮಿಕ್ಸಿ ಜಾರಿಗೆ ಹಾಕಿರಂತ ತಿಕ್ಕೋರಿ, ಒಂದರಿಂದ ಹರ್ಷೋಕತ್ರದ ಅದಕ್ಕೆ ಈ ಥರ ಒಂದು ಕುಟ್ಟೆ ಮಾಡೋದು ಚಲೋ ರೀ. ಮತ್ತು ನೀವು ಅವತ್ತಿನ ಮಾಡಿ ಅವತ್ತು ಇದು ಮಾಡ್ತೇವೆ ಅಂತಂದ್ರೆ ದಿನ ಮಾಡ್ಕೋಕು ನಡೀತೈತೆ ಅಂದ್ರೆ ನೀವು ಮಿಕ್ಸರ್ ಒಳಗೆ ಕೂಡ ಯೂಸ್ ಮಾಡ್ಬೋದು. ಖಾರಕ್ಕಲ್ಲವ್ರು ಇಲ್ಲಿಲ್ಲ ಅಂದ್ರೆ ಅದ್ರಾಗ ಇದು ಮಾಡಿರಿ. ಅಕಸ್ಮಾತ್ ನಿಮ್ಮ ಮನ್ಯಾಗ ಖಾರಕ್ಕಲ್ಲ ಈ ಥರ ಇತ್ತಂದ್ರೆ ಮನ್ಯಾಗ ಹಂಗೆ ಕುಟ್ಟೋದು ಚಲೋ ರೀ. ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ರೀ. ಮತ್ತು ನೀವು ಈ ಚಟ್ನಿ ಮಾಡುವಾಗ ರೀ ಕಡ್ಲೆಬೇಳೆನ ನೆನೆ ಹಾಕಿರಿ. ಯಾಕಂದ್ರೆ ಇದಕ್ಕೆ ಮೇನಾಗಿ ಬೇಕು ರೀ ಅದು ಕಡ್ಲೆಬೇಳೆ. ಅದಕ್ಕೆ ರೀ ಇನ್ನೊಂದು ಏನಂದ್ರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡತ್ತಿರಲ್ರಿ, ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಇಲ್ಲೇ ನಾವು ಒಂದು ಮಾವಿನಕಾಯಿ ಶೆಪ್ಪಿ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡವ್ರಿ. ಕಡ್ಲೆಬೇಳೆಯಾಗ ಏನಲ್ರಿ 1 ಕಪ್ನಷ್ಟು ನೆನೆ ಹಾಕಿದ್ದೀರಿ. ಕೊತ್ತಂಬರಿ ತೊಗೊಂಡ್ರಿ ಒಂದು ಸ್ವಲ್ಪ, ಒಂದು 4 ಮೆಣಸಿನ್ಕಾಯಿ ತೊಗೊಂಡ್ರಿ. ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು ತೊಗೊರಿ ನೀವು. ಕರಿಬೇವು ರೀ ಒಂದು ಸ್ವಲ್ಪ ತೊಗೊಂಡ್ರಿ, ಒಂದು ಸ್ವಲ್ಪ ಒಣಗಿತ್ರಿ ಅದಾದರೂ ತೊಗೊಂಡನ್ರಿ. ಮತ್ತು ಇಲ್ಲೇ ಬೆಳ್ಳುಳ್ಳಿಯನ್ನು ಜಾಸ್ತಿ ಹಾಕ್ಕೊಂಡ್ರಿ, ಫ್ಲೇವರ್ ಚಲೋ ಇರ್ತೈತಿ. ಒಂದು 4 ಪೀಸ ಶುಂಠಿ ಅಲ್ಲ ರೀ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಚಿಟಿಕೆ ಅರಿಶಿನ ತೊಗೊಂಡ್ರಿ. ಮತ್ತು ಇನ್ನೊಂದು ಏನಂದ್ರೆ ಬೆಲ್ಲ ಹಾಕಿರೋ ಬಲ್ಲಂಗ ಅಂಥೇಳಿ ಬೆಲ್ಲ ಕೂಡ ತೊಗೊಂಡ್ರಿ. ಯಾಕಂದ್ರೆ ಹುಳಿ ಮುರಿತೈತಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡ್ರಿ. ಇಷ್ಟ ನೋಡಿರಿ. ಮತ್ತು ನೀವು ಏನು ಮಾಡ್ರಿ ಅಂದ್ರೆ ಒಣ್ಣೆಕೆ ಈಗ ಖಾರ ಕಲ್ಲೊಳಗೆ ಫಸ್ಟ್ ಜೀರಿಗೆನ ಕುಟ್ಕೋತಾರೆ ನೋಡಿರಿ. ಜೀರಿಗೆ ಕುಟ್ಟೋದ್ರಿಂದ ಏನಕ್ಕತ್ತಂದ್ರೆ ಅದು ಪೌಡ್ರ್ ಆಗಿಬಿಡ್ತದೆ ರೀ. ನಂತರ ನೀವು ಕುಟ್ಟಕ್ಕೆ ಹೋದ್ರೆ ಜೀರಿಗೆ ಹಂಗೆ ಉಳಿತಾವೆ. ಅದಕ್ಕೆ ಜೀರಿಗೆ ಒಂದೊಂದು ಹಂಗೆ ಬಿಡ್ತಾವ್ರಿ, ಸಣ್ಣ ಆಗೋದಿಲ್ಲ. ಫಸ್ಟ್ ನೀವು ಜೀರಿಗೆ ಕುಟ್ಕೋರಿ. ಜೀರಿಗೆ ಆದ ನಂತರ ಇಲ್ಲಿ ಏನು ಮಾಡ್ರಿ, ಮಾವಿನಕಾಯಿ ಹೆಂಚಿಟ್ಟಿದ್ದೀವಲ್ರಿ ಅವ್ನು ಕೂಡ ಹಾಕಿ ಅಷ್ಟೂ ನಾವು ಈಗ ಸಣ್ಣ ಆಗುವಂಗೆ ಜಜ್ಜತ್ತಾರೆ ನೋಡಿರಿ. ಈ ಥರ ಜಜ್ಜಿದ ನಂತರ ಇಲ್ಲೇ ನಾವು ಬೇಳೆ ಇದು ಎಲ್ಲ ಆ್ಯಡ್ ಮಾಡ್ಕೊತೇವೆ. ಏನು ಆಗಲಿ ಸಾಮಗ್ರಿ ಇದ್ದವಲ್ರಿ ಅವನಷ್ಟು ಹಾಕ್ತಾರೆ ಈಗ. ಮತ್ತು ಇನ್ನೊಂದು ಏನಂದ್ರೆ ರೀ, ಎಣ್ಣೆ ಜಾಸ್ತಿ ಬಳಸೋಂದವರು ಇದಕ್ಕೆ ಒಗ್ಗರ್ಣೆ ಕೊಡ್ರಿ. ಇಲ್ಲ ನಮ್ಮ ಮನ್ಯಾಗ ಎಣ್ಣೆಯನ್ನು ಕಡಿಮೆ ಅಂದ್ರೆ ಆಯಿಲ್ ಜಾಸ್ತಿ ಯೂಸ್ ಮಾಡೋಲ್ಲ ಅಂದ್ರೆ ಬಿಡ್ರಿ. ನಾವು ಮಾತ್ರ ಇದಕ್ಕೆ ಒಗ್ಗರ್ಣೆ ಕೊಡೋದಿಲ್ಲ ರೀ. ಯಾಕಂದ್ರೆ ಪಲ್ಯನೂ ಮಾಡಿರ್ತೇವಲ್ರಿ, ಅದು ಎಣ್ಣೆ ಇದು ಎಣ್ಣೆ ಆಗತ್ತೆ ಅನ್ನೋ ಸಂಬಂಧ ನಾವೇನು ಒಗ್ಗರ್ಣೆ ಕೊಡೋಲ್ರಿ. ನೀವು ಒಗ್ಗರ್ಣೆ ಕೊಟ್ಕೋತಾನಂದ್ರೆ ಲಾಸ್ಟಾಗಿ ಒಗ್ಗರ್ಣೆ ಕೊಟ್ಕೋರಿ. ಈಗ ಮೆಣಸಿನ್ಕಾಯಿ ರೀ, ಅಲ್ಲ, ಆನಂತರ ಜೀರಿಗೆ ಫಸ್ಟ್ ಕುಟ್ಟ್ಯಾರಿ, ಬೆಳ್ಳುಳ್ಳಿ ರೀ, ಉಪ್ಪು, ಅರಿಶಿನ ಎಲ್ಲನೂ ಹಾಕಿ ಮತ್ತೆ ಕುಟ್ಟತ್ತಾರೆ ನೋಡಿರಿ. ಅದೇ ರೀತಿ ರೀ ಹಿಂಗೆ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ ಈ ಥರ ಮಾಡೋಕೆ. ನೋಡಿರಿ ಕೊತ್ತಂಬರಿನ ಹಾಕಿರಿ, ಒಂದು ಸ್ವಲ್ಪ ಅರಿಶಿನ ಅಟ್ಟು ಹಾಕ್ತಾರೆ. ಇನ್ನು ಅರಿಶಿನ ಕೂಡ ಹಾಕಿದ ನಂತರ ಅಷ್ಟೂ ಜಜ್ಜಿರ ನಮ್ಮ ಕೆಲಸ ಈಗ ಮುಗೀತು ರೀ. ಅಂದ್ರೆ ಜಜ್ಜೋದಷ್ಟೇ ಕೆಲಸ ಉಳ್ದಂಗೆ. ನೀವು ಕೂಡ ಮನ್ಯಾಗ ಈ ಥರ ಒಂದು ಕಲ್ಲೊಳಗೆ ಕುಟ್ಟೆ ಮಾಡೋದು ಚಲೋ ಅಂತ್ರಿ. ಮತ್ತು ನೀವು ಮಾಡೋಕ್ಕಿಂತ ಈ ಥರ ಅತ್ತಿಗಳ ಕೈಯಾಗದು ಮಾಡ್ತೀನಿ ರೀ. ನಾವು ಡೈಲಿ ನಾವು ಮಾಡ್ತೀನಿ ಯಾಕಂದ್ರೆ ಟೇಸ್ಟ್ ಇರ್ತಲ್ಲ. ಈ ಥರ ಹಿರಿಯರ ಕಡೆಯಿಂದ ಮಾಡ್ಸ್ಕೊಂಡು ತಿಂದ್ರೆ ಅದ್ರ ರುಚಿನೇ ಬೇರೆ ಇರ್ತದೆ ರೀ. ನೀವು ಕೂಡ ಏನು ಮಾಡಿರಿ, ಎಲ್ಲ ಅವ್ರಿಗೆ ಪಾಪ ಹದ ಮಾಡಿಕೊಡ್ರಿ. ಅವರು ಒಂದು ಸ್ವಲ್ಪ ಅವ್ರಿಗೂ ಏನಕ್ಕತ್ರಿ, ನಾವು ಇವತ್ತೊಂದು ಅಡುಗೆ ಮಾಡಿದ್ದೆ ಅಂತ ಅವ್ರಿಗೆ ಫೀಲ್ ಅನ್ಸತ್ತೆ ರೀ. ಅದೇ ರೀತಿ ನಮಗೂ ಟೇಸ್ಟ್ ಒಂಥರ ಹೊಸದಾಗಿ ಚೇಂಜ್ ಅನ್ಸತ್ತೆ ರೀ. ನೋಡಿರಿ ಈ ಥರ ನಮ್ಮ ಅತ್ತಿ ಕೈಯನ್ನು ಮಾವಿನಕಾಯಿ ಹಿಂಡಿ ರೆಡಿ ಆಯ್ತು ರೀ. ರೊಟ್ಟಿ ಅಂತೂ ಮಾಡತ್ತೇವೆ ರೀ. ರೊಟ್ಟಿ ಜೊತೆ ಇದನ್ನು ತಿಂದ ಬಿಡೋಣ ರೀ. ನಮಸ್ಕಾರ ರೀ ಎಲ್ಲ.